ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ನನ್ನ ಹೆಸರು ಲಕ್ಕಪ್ಪ ಸರ್. ಲಕ್ಕಪ್ಪ. ನೀವು ಎಲ್ಲಿಂದ ಸರ್? ಎಲ್ಲಿ ಇರೋದು? ನಾವು ಕುಣಿಗಲ್ ತಾಲೂಕು ಎಲ್ಲೂರಿಂದ ಬಂದಿದ್ದೀನಿ ಸರ್. ಕುಣಿಗಲ್ ಎಲ್ಲೂರಾ? ಓಕೆ ಓಕೆ ಸರ್. ನಮ್ಮ ಈ ಒಂದು ಕ್ಲಿನಿಕ್ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ಸರ್ ಒಂದ್ಸರಿ ಯೂಟ್ಯೂಬ್ ನೋಡಿದೆ, ಅದರಲ್ಲಿ ಒಂದ್ಸರಿ ನೋಡಿದೆ. ಅದ್ರಲ್ಲಿ ನೋಡಿ ನನಗೆ ಇಲ್ಲಿಗೆ ಬರಬೇಕು ಅನ್ನಿಸ್ತು. ಓಕೆ, ಅದರಿಂದ ಬಂದೆ. ಹೌದಾ? ಸರಿ ಸರ್. ನೀವು ನಿಮ್ಗೆ ಏನು ಆರೋಗ್ಯ ಸಮಸ್ಯೆ ಇತ್ತು ಸರ್? ನನಗೆ BP ಶುಗರ್ ಎರಡು ಇತ್ತು ಸರ್. ಓಕೆ, BP ಶುಗರ್ ಎರಡು ಇತ್ತಾ? ಅದಕ್ಕೆ ಮಾತ್ರೆ ಅಥವಾ ಇಂಗ್ಲಿಷ್ ಮೆಡಿಸಿನ್ ಅಥವಾ ಬೇರೆ ಏನಾದ್ರು ತಗೊಳ್ತಿದ್ರಾ ಸರ್? ಮಾತ್ರೆ ಅದೇ ತಾತಾ ಇದೆ, BP ಗೊತ್ತಾಗ್ತಾ ಇದೆ, ಶುಗರ್ ಗೊತ್ತಾಗ್ತಾ ಇದೆ ಸರ್. ಎರಡು ತಾತಾ ಇದೆ. ಎರಡಕ್ಕೂ ತಗೊಳ್ತಾ ಇದ್ರಾ? ಸರಿ ಸರಿ. ಈ ವಾಸ್ತವ ಸ್ಥಿತಿಯಲ್ಲಿ ನಿಮ್ಮ ಒಂದು ಕಂಡೀಷನ್ ಹೇಗಿದೆ ಸರ್? ಆರಾಮಿದ್ದೀನಿ ಸರ್. ಈಗ ಮಾತ್ರೆ ಎಲ್ಲ ಪೂರ ಬಿಟ್ಬಿಟ್ಟಿದ್ದೀನಿ. ಮಾತ್ರೆ ಪೂರ ಬಿಟ್ಟಿದ್ದೀರಾ? ಆರಾಮಾಗಿದ್ದೀನಿ ಸರ್. ಶುಗರ್ ನಾರ್ಮಲ್ ಇದೆಯಾ? ಹೌದು ಸರ್, ಶುಗರ್ ನಾರ್ಮಲ್ ಇದೆ, ಬಿಪಿನೂ ನಾರ್ಮಲ್ ಇದೆ. ಸೊ ಮಾತ್ರೆಗಳೆಲ್ಲ ಬಿಟ್ಟಿದ್ದೀರಾ? ಸೊ ಈಗ ಮಾತ್ರೆ ಬಿಟ್ಟು ಎಷ್ಟು ಟೈಮ್ ಆಯ್ತು ಸರ್? ಸರ್ ಮಾತ್ರೆ ಬಿಟ್ಟಾಲೆ ಇದಕ್ಕೆ ಶುಗರ್ ಬಿಟ್ಟಾಲೆ 4 ವಾರ ಆಯ್ತು. ಓಕೆ. ಆಮೇಲೆ ಇದು BP ಬಿಟ್ಟು 2 ವಾರ ಆಯ್ತು. BP ಬಿಟ್ಟು 2 ವಾರ ಆಯ್ತು. ಸರಿ ಸರ್. ಮತ್ತೆ ಈಗ ಖುಷಿ ಇದೆಯಾ? ಅಂದ್ರೆ ಇಲ್ಲಿ ಬಂದೆ, ನನಗೆ ಸರಿ ಹೋಯ್ತು, ಈಗ ಮಾತ್ರೆಯಿಂದೆಲ್ಲ ಹೊರಗೆ ಬಂದಿದ್ದೀನಿ, ಮತ್ತೆ ಆರಾಮಾಗಿದ್ದೀನಿ, ಈ ತರದೆಲ್ಲ ಅನಿಸ್ತಾ ಇದೆಯಾ? ಹೌದು ಸರ್, ಭಾರಿ ಖುಷಿ ಆಯ್ತು ಸರ್. ಓಕೆ. ಸೊ ನಾನು ಎಲ್ಲರಿಗೂ ಹೇಳೋದೇನು ಅಂತ ಹೇಳಿದ್ರೆ, ನಿಮ್ಮ ದೇಹ ಎಷ್ಟು ಮಟ್ಟಿಗೆ ತೊಂದರೆಯಲ್ಲಿ ಪಟ್ಟಿರುತ್ತೆ, ಎಷ್ಟು ಅದಕ್ಕೆ ಸಮಸ್ಯೆ ಆಗಿರುತ್ತೆ, ಅಥವಾ ಎಷ್ಟು ನೀವು ಮೆಡಿಕೇಶನ್ಸ್ ಅಲ್ಲಿ ಇರ್ತೀರಿ, ಎಷ್ಟು ನೀವು ನೆಗೆಟಿವ್ ಆಗಿರ್ತೀರ, ಇದೆಲ್ಲಾನು ಮ್ಯಾಟರ್ ಆಗುತ್ತೆ. ಸೊ ನಾನು ಹೇಳೋದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಟ್ರೀಟ್ಮೆಂಟ್ ನ ಕರೆಕ್ಟ್ ಆಗಿ ಬಂದು, ಇವ್ರು ನೋಡಿ ಇವ್ರು ಹೊಲದಲ್ಲಿ ಕೆಲಸ ಮಾಡುವಂಥದ್ದು. ನಾವು ಸಿಟಿ ಲೈಫಲ್ಲಿ ಇರೋರು ಏನು ಅಂತ ಹೇಳಿದ್ರೆ ತುಂಬಾ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ತಗೊಳ್ತಾ ಇರ್ತೀವಿ, ಮಾನಸಿಕ ಚಿಂತೆ ಈ ತರದೆಲ್ಲ ಜಾಸ್ತಿ ಇರುತ್ತೆ. ಹಳ್ಳಿಯಲ್ಲಿ ಇರೋರಲ್ಲಿ ಅದು ಕಮ್ಮಿ ಇರುತ್ತೆ, ಅವರಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಇರುತ್ತೆ. ಸೊ ಅವರಿಗೆ ಸ್ವಲ್ಪ ರಿಸಲ್ಟ್ಸ್ ಬೇಗ ಬರುತ್ತೆ. ಸೊ ತುಂಬಾ ವಿಷಯ ಮ್ಯಾಟರ್ ಆಗುತ್ತೆ. ಸೊ ನಾನು ನಿಮ್ಗೆ ಹೇಳೋದೇನು ಅಂತ ಹೇಳಿದ್ರೆ, ನಾನು ಇಷ್ಟೇ ದಿನದಲ್ಲಿ ಸರಿ ಹೋಗ್ಬಿಡ್ಬೇಕು, ನಾನು ಅವ್ರಿಗೆ ಸರಿ ಹೋಗಿದ್ದೇನೆ ನನಗೂ ಸರಿ ಹೋಗ್ಬಿಡ್ಬೇಕು, ಈ ತರ ಮೈಂಡ್ ಸೆಟ್ ಇಟ್ಕೊಂಡ್ಬೇಡಿ. ನಾನು ಸ್ಟಾರ್ಟಿಂಗ್ ಬಂದಾಗ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಂಗೆ ಇಷ್ಟೇ ದಿನದಲ್ಲಿ ರಿಸಲ್ಟ್ ಬರ್ಬೇಕು ಅಂತ ಅನ್ಕೋಬೇಡಿ. ನಾನು ಏನ್ ಹೇಳಿರ್ತೀನಿ ಅದನ್ನ ಫಾಲೋ ಮಾಡಿ, ಮನಸ್ಸನ್ನ ನಿರಾಳವಾಗಿ ಇಟ್ಕೊಳ್ಳಿ, ಟ್ರೀಟ್ಮೆಂಟ್ ತಗೊಳ್ಳಿ, ಬೇಗ ರಿಸಲ್ಟ್ ಬರುತ್ತೆ. ನೀವು ಎಷ್ಟು ಅದ್ರ ಬಗ್ಗೆ ಚಿಂತೆ ಮಾಡ್ತಿರೋ ಅಷ್ಟು ರಿಸಲ್ಟ್ಸ್ ಲೇಟ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇವತ್ತು ನೋಡಿ ಇವರು ಬಂದು ಬೇಗ ರಿಸಲ್ಟ್ಸ್ ತಗೊಂಡಿದ್ದಾರೆ, ಬೇಗ ಮಾತ್ರೆಯಿಂದ ಹೊರಗೆ ಬಂದಿದ್ದಾರೆ ಅಲ್ವಾ? ಸೊ ಅದೇ ತರ ನಿಮಗೂ ಸಿಗ್ಬೇಕು ಅಂತ ಹೇಳಿದ್ರೆ ಇವ್ರ ತರನ ಟೆನ್ಷನ್ ಗಿನ್ಷನ್ ಎಲ್ಲ ಬಿಟ್ಟು ಒಂಥರ ಧೈರ್ಯವಾಗಿರ್ಬೇಕು, ಏನಾಗಲ್ಲ ಬಿಡಪ್ಪ ಅನ್ನೋ ಧೈರ್ಯವಾಗಿರ್ಬೇಕು. ಆ ತರ ಇತ್ತು ಅಂತಂದ್ರೆ ಬೇಗ ರಿಸಲ್ಟ್ ಸಿಗುತ್ತೆ. ಸೊ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ವೀಕ್ಷಕರಿಗೆ ಅವರು ಬಂದು ಈ ಟ್ರೀಟ್ಮೆಂಟ್ ತಗೊಂಡು ಮಾತ್ರೆಯಿಂದ ಹೊರಬರ್ಬೇಕು ಅಂತ ಹೇಳ್ಕೊಳ್ತೀನಿ ಸರ್. ಹೌದಾ? ಸರಿ ಸರ್. ನೀವು ಇವತ್ತು ವಿಡಿಯೋ ಏನ್ ಕೊಟ್ಟಿದ್ದೀರಲ್ಲ, ಅದೆಲ್ಲರಿಗೂ ಒಂದು ಮಾದರಿ ಆಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಫಸ್ಟ್ ಟೈಮ್ ಅನ್ಸುತ್ತೆ ನೀವು ವಿಡಿಯೋದೆಲ್ಲ ಅದಕ್ಕೆ ನೀವು ಏನ್ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಬಟ್ ಅಷ್ಟರಲ್ಲೂ ಸಹ ಇಷ್ಟು ಬಂದು ಮಾತಾಡಿ ಜನಕ್ಕೆ ಒಂದು ಮೆಸೇಜ್ ಹೋಗ್ಲಿ, ಅವರು ಸಹ ಆರಾಮಾಗ್ಲಿ, ಚೆನ್ನಾಗಾಗ್ಲಿ ಅಂತ ಒಂದು ಒಳ್ಳೆ ಮನಸ್ಸಿಂದ ಬಂದು ಹೇಳಿದೀರಾ. ಡೆಫಿನೆಟ್ ಆಗಿ ನೋಡಿ, ಇದನ್ನ ಅವರು ಅರ್ಥ ಮಾಡ್ಕೊಂಡು ಡೆಫಿನೆಟ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಸರಿ ಹೋಗ್ಲಿ ಅಂತ ನಾನು ಸಹ ಭಾವಿಸ್ತೇನೆ. ಸೊ ವೀಕ್ಷಕರೇ ನೋಡಿ, ಇಲ್ಲಿವರೆಗೂ ಲಕ್ಕಪ್ಪ ಅವರು ಬಂದು ಈ ಒಂದು ಟ್ರೀಟ್ಮೆಂಟ್ ಬಗ್ಗೆ ಎಲ್ಲ ಹೇಳಿದ್ದಾರೆ, ಹೇಗೆ ಅವ್ರಿಗೆ ಸರಿ ಹೋಯ್ತು ಅಂತೆಲ್ಲ ಹೇಳಿದ್ದಾರೆ. ಇಷ್ಟು ಹೊತ್ತು ನಮ್ಗೆ ಟೈಮ್ ಕೊಟ್ಟು ಇಲ್ಲಿ ಕೂತು ಮಾತಾಡಿ ಅವ್ರ ಒಂದು ಎಕ್ಸ್ಪೀರಿಯನ್ಸ್ ನ ನಮ್ಮ ಹತ್ರ ಹಂಚ್ಕೊಂಡಿದ್ದಕ್ಕೆ ನಾನು ನಿಜವಾಗ್ಲೂ ಅವ್ರಿಗೆ ಕೃತಜ್ಞತೆನ ನಾನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು ಲಕ್ಕಪ್ಪ ಅವರೇ.